ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿ, ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್. ಸ್ನೇಹಿತರೆ, ನೀವೆಲ್ಲ ಇವತ್ತಿನ ದಿವಸ ಇಲ್ಲಿ ಸೇರೋದು ನಮಗೆಲ್ಲ ಸಂತೋಷ ತರ್ತದೆ. ನೀವು ಇವತ್ತಿನ ದಿವಸ ಏನು ತಮ್ಮ ಪತ್ರಿಕೆಗಳಿರ್ಬೋದು, ಮೀಡಿಯಾದಲ್ಲಿರ್ಬೋದು ಪ್ರಚಾರ ಮಾಡ್ತೀರಾ, ಇದು ಸಮಾಜದಲ್ಲಿ ಮುಂದೆ ಬರತಕ್ಕಂಥ ಪೀಳಿಗೆಗಿರ್ಬೋದು, ಈಗಿರ್ತಕ್ಕಂಥ ಜನಸಾಮಾನ್ಯರಿಗಿರ್ಬೋದು ಒಂದು ಮಾದರಿ ಆಗಿರುವ ರೀತಿ ನೀವು ಮಾಡ್ತಿರೋ ಅನ್ನೋ ವಿಶ್ವಾಸ, ನಂಬಿಕೆ ನಮ್ಮ ವಕೀಲ ಸಂಘದಲ್ಲಿದೆ. ಈ ಸಂಘಕ್ಕೆ ಏನು ಕರ್ನಾಟಕ ರಾಜ್ಯದ ಬಾರ್ ಕೌನ್ಸಿಲ್ ಚುನಾವಣೆಗಳು ಏನು 11/3/2026 ನಡೆಯಿತು, ಆ ಚುನಾವಣೆಯಲ್ಲಿ ಏನು ಅವ್ಯವಹಾರ ನಡೆದಿದೆ, ಯಾವ ರೀತಿ ಚುನಾವಣೆ ನಡೆದಿದೆ ಅಂಥೇಳಿ ನಮ್ಮ ವಕೀಲ ಮಿತ್ರರು ಹಾಗೂ ನಮ್ಮ ಕೆಲವು ಚುನಾವಣೆ ಸ್ಪರ್ಧಿಸ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ಏನು ಈ ಒಂದು ಹೈಪವರ್ ಕಮಿಟಿ ಅಂತ ಇದೆ, ಅವರಿಗೆ ದಿನಾಂಕ 8/4/2026 ಎಲ್ಲ ಸೇರಿಕೊಂಡು ಒಂದು ಮನವಿ ಪತ್ರಗಳು ಸಲ್ಲಿಸಿದೆ. ಆ ಮನವಿ ಪತ್ರಗಳ ಕಂಟೆಂಟ್ಸ್ ಏನಪ್ಪ ಅಂತಂದರೆ, ಈ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ, ಇಡೀ ರಾಜ್ಯದಲ್ಲೆಲ್ಲ ಮುಖ್ಯವಾಗಿ ಬೆಂಗಳೂರಲ್ಲಿ ಪಾರದರ್ಶಕವಾಗಿ ನಡೆದಿಲ್ಲ. ಇಲ್ಲಿ ಚುನಾವಣೆಗೆ ಅಂತ ನೇಮಕ ಆಗಿದ್ದಂಥ ಹೈಪವರ್ ಕಮಿಟಿಯವರು ಗೌರವಾನ್ವಿತ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಕೆಲವು ನಿವೃತ್ತ ನ್ಯಾಯಮೂರ್ತಿಗಳು ಇದ್ದಾರೆ, ಮತ್ತು ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ಸು ಇದ್ದಾರೆ. ಇದನ್ನು ಪಾರದರ್ಶಕವಾಗಿ ಮಾಡಿಲ್ಲ. ಅವರು ಒಂದು ಕ್ಯಾಂಡಿಡೇಟ್ಸ್ಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಅವರದೇ ಆದಂಥ ಒಂದು ರೀತಿ ನೀತಿಯಲ್ಲಿ ಚುನಾವಣೆ ನಡೆಸಿದರೆ, ಆ ಚುನಾವಣೆಯಲ್ಲಿ ಯಾರು ಹೆಚ್ಚಿಗೆ ಮತ ತಗೊಳ್ತಾರೆ ಅವರು ಈ ಹೈಪವರ್ ಕಮಿಟಿಯಿಂದ ಏನು ಕಮಿಟಿಗೆ ಪ್ರೋತ್ಸಾಹ ಅವರಿಗೆ ಬೆಂಬಲ ಕೊಟ್ಟಿದ್ರು, ಅದು ನಿಜವಾಗಲೂ ಇದು ಸಾಬೀತಾಗಿದೆ. ಕೆಲವು ಅಭ್ಯರ್ಥಿಗಳಿರ್ಬೋದು ಮತ್ತು ವಕೀಲ ಮಿತ್ರರಿರ್ಬೋದು. ಆವತ್ತಿನ ದಿವಸ ಏನು ಚುನಾವಣೆ 11/3/2026 ನಡೆಯಿತು, ಆ ಚುನಾವಣೆ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ ಮಾದರಿ ಆದಂಥದ್ದು. ಕಾರಣ, ನಮ್ಮ ಸಮಾಜ ಏನು ಇರಬೇಕೋ ಸಮಾಜಕ್ಕೆ ಒಂದು ಮಾರ್ಗದರ್ಶನ, ಒಂದು ಉತ್ತಮವಾದಂಥ ಒಂದು ಕಾನೂನನ್ನು ಕೊಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಚುನಾವಣೆ ನಡಿಬೇಕಾದ್ರೆ ಯಾವ ರೀತಿ ನಡಿಬೇಕು ಅಂತೇಳಿ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶನಗಳನ್ನು ಕೊಟ್ಟಿದೆ. ಆ ನಿರ್ದೇಶನಗಳನ್ನು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹೈಪವರ್ ಕಮಿಟಿಗೆ ನೇಮಕವಾಗಿದ್ದಂಥ ಇಸ್ಕೊಳ್ಳದೇ ಇರೋದ್ರಿಂದ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ವಕೀಲ ಮಿತ್ರ ಹಲವಾರು ದೂರುಗಳನ್ನು ಈ ಹೈಪವರ್ ಕಮಿಟಿಗೆ ನೀಡಿದ್ದಾಗಿಯೂ ಕೂಡ ಈ ತನಕ ಆ ಚುನಾವಣೆಗಳನ್ನು ಪ್ರಕ್ರಿಯೆ ಏನಿದೆ ಅದನ್ನು ನಿಲ್ಲಿಸಲಿಲ್ಲ. ಮತ ಎಣಿಕೆ ನಡೀತಲೇ ಇದೆ. ಅದರಿಂದ ಈ ಮತ ಎಣಿಕೆಯನ್ನು ಈ ಕೂಡಲೇ ತಕ್ಷಣ ರದ್ದುಪಡಿಸಬೇಕು, ಸ್ಟಾಪ್ ಮಾಡಿ ತಡೆಯನ್ನು ನಿಲ್ಲಿಸಬೇಕು. ಆಗ ಒಂದು ವೇಳೆ ಮತ ಎಣಿಕೆ ಆದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಅಂಶವನ್ನು ಪ್ರಕಟಣೆ ಮಾಡಬಾರ್ದು. ಕಾರಣ, ಇದಕ್ಕೆ ಸುಮಾರು ಜನ ಅಭ್ಯರ್ಥಿಗಳು, ವಕೀಲರು ವಿರೋಧ ಇದೆ. ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆದಿಲ್ಲ. ಈ ಚುನಾವಣೆಗಳಲ್ಲಿ ನಡೆದಂಥ ಅನ್ಯಾಯ ಅಕ್ರಮಗಳು ಏನಿದೆ ಅದನ್ನು ಮೊದಲು ಎನ್ಕ್ವೈರಿ ಮಾಡಲಿ. ಎನ್ಕ್ವೈರಿ ತದನಂತರ ಈ ಚುನಾವಣೆಯ ಫಲಿತಾಂಶವನ್ನು ಪ್ರಕಟಿಸಲಿ. ಆಗೊಂದು ವೇಳೆ ಚುನಾವಣೆಗಳು ಸಕ್ರಮವಾಗಿ ನಡೆದಿಲ್ಲ, ಅದರಲ್ಲಿ ಅನ್ಯಾಯ ಆಗಿದೆ, ಅಕ್ರಮ